ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ಈ ಥರ ಮರಳು ಮರಳಾಗಿ ತುಪ್ಪ ಕೇಳಿರ್ತೀರಲ್ವ, ಮರಳು ಮರಳಾಗಿದೆ ಅಂತ. ಈ ಥರ ಮರಳು ಮರಳಾಗಿರೋ ತುಪ್ಪ ಈಸಿಯಾಗಿ ಮನೆಯಲ್ಲೇ ಡೈಲಿ ನೀವು ಹಾಲು ಏನು ತರ್ತೀರಾ, ಪಾಕೆಟ್ ಹಾಲು, ನಂದಿನಿ ಹಾಲು, ಅದರಿಂದ ಹೇಗೆ ಮಾಡೋದು? ನೀವೇನಾದ್ರು ಡೈಲಿ ಅರ್ಧ ಲೀಟ್ರ್ ಹಾಲು ಯೂಸ್ ಮಾಡ್ತೀರಾ, ತಿಂಗಳಿಗೆ ಅರ್ಧ ಕೆ ಜಿ ತುಪ್ಪ ಯೂಸ್ ಮಾಡ್ಬೋದು. ಇದೇ ಥರ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಹಾಲು ಕಟ್ ಮಾಡಿ ಈ ಥರ ಹಾಕ್ಕೊಳ್ಳಿ. ನೀವೇನು ಹಾಲು ಡೈಲಿ ಬಿಸಿ ಮಾಡ್ತೀರಾ, ಮೀಡಿಯಮ್ ಫ್ಲೇಮ್ ಅಥವಾ ಹೈ ಫ್ಲೇಮಲ್ಲಿ ಇಡೋದು ಬೇಡ, ಲೋ ಫ್ಲೇಮಲ್ಲೇ ಇಟ್ಟು ಬಿಸಿ ಮಾಡಿ. ಕೆನೆ ಮೇಲೆ ನೀಟಾಗಿ ಕಟ್ಟುತ್ತೆ, ದಪ್ಪ ಕೆನೆ ಬರುತ್ತೆ, ಕೆನೆ ಕದಡಲ್ಲ ಆ ಕಡೆ. ನೀವು ಹೇಳ್ಬೋದು ಹಾಲಲ್ಲೇ ಕೆನೆ ಇದ್ದರೆ ಪೌಷ್ಟಿಕಾಂಶ ಅಲ್ಲೇ ಇರುತ್ತೆ, ಮಿಕ್ಸ್ ಮಾಡಿ ಕುಡಿದ್ರೆ ಅಂತ. ಕೆನೆ ಕಟ್ಟಿದರೆ ತಿನ್ನೋಕ್ಕೆ ಅಷ್ಟು ಟೇಸ್ಟಾಗಿದೆ, ಅಷ್ಟು ಪೌಷ್ಟಿಕಾಂಶಗಳಿಲ್ಲ. ಅದೇ ತುಪ್ಪ ತುಂಬಾ ಕೊಲೆಸ್ಟ್ರಾಲ್ಗೆ ಒಳ್ಳೆಯದು. ನೋಡಿ, ಈ ಥರ ಲೋ ಫ್ಲೇಮಲ್ಲಿ ಕಾಸೋದ್ರಿಂದ ಮೇಲೆ ಕೆನೆ ಕಟ್ತಾ ಇದೆ. 1 ರಿಂದ 2 ರಿಂದ 3 ಸರಿ ಬೇಕಾದ್ರೂ ನೀವು ಕಾಸ್ತಾ ಹೋಗಿ. ಡೈಲಿ ಈ ಥರ ಮೇಲೆ ನೀವು ಲೋ ಫ್ಲೇಮಲ್ಲೇ ಇಟ್ಟು ಕಾಸಬೇಕು. ಕೆನೆ ಈ ಥರ ದಪ್ಪಾಗುತ್ತೆ ನೋಡಿ. ಇದು 15 ಡೇಸ್, 15 ದಿನ ನಾವು ಕೆನೆ ಇದೇ ಥರ ತೆಗೆದು ಇಟ್ಟಿದ್ದೀವಿ. ಇಷ್ಟ ಆಗಿದೆ. ನಿಮ್ಮ ಮನೇಲಿ ಫ್ರಿಡ್ಜ್ ಇದ್ರಂತೂ ಇನ್ನೂ ಬೆಸ್ಟ್. ಕೆನೆ ದಪ್ಪ ಆಗುತ್ತೆ ಫ್ರಿಡ್ಜಲ್ಲಿ ಇಡೋದ್ರಿಂದ, ಇರೋದ್ರಿಂದ ದಪ್ಪ ಆಗುತ್ತೆ. ಅದು ತುಂಬಾ ಒದಗಿ ಬರುತ್ತೆ, ಅಂದರೆ ಜಾಸ್ತಿ ಆಗುತ್ತೆ. ನೀವು 15 ದಿನ ಕೆನೆ ತೆಗೆದಿಟ್ಟ ಮೇಲೆ ಈ ಥರ ಒಂದು ಮಿಕ್ಸಿ ಜಾರ್ ತೊಗೊಂಡು ಸ್ವಲ್ಪ ಹಾಕಿ ಅದಕ್ಕೆ ಐಸ್ ಕ್ಯೂಬ್ ಹಾಕ್ತಾಯಿದ್ದೀವಿ ನಾವು. ಅಥವಾ ನಿಮ್ಮ ಹತ್ರ ತಣ್ಣೀರಿದ್ದರೆ ತಣ್ಣೀರು ಹಾಕಿ, ಅವೈಲೇಬಲ್ ಇದ್ದರೆ ಐಸ್ ಕ್ಯೂಬ್ ಹಾಕಿದರೆ ಒಳ್ಳೆಯದು. ಕೆನೆ ಈಸಿ ಬಿಡುತ್ತೆ ತಣ್ಣಗಿದ್ರೆ. ನೋಡಿ, 2 ಸಾರಿ ಮಿಕ್ಸಿಗೆ ಇಷ್ಟೊಂದು ಬಂತು ಬೆಣ್ಣೆ. ಇದೇ ರೀತಿ ಎಲ್ಲನೂ ಮಾಡಿಟ್ಕೊಳ್ಳೋಣ. 15 ಡೇಸ್ದು ಏನಿದೆ ನಮ್ಮ ಹತ್ರ ಕೆನೆ ತೆಗೆದಿಟ್ಟಿರೋದು ನೋಡಿ, 2 ಉಂಡೆ ಆಯಿತು. ಇನ್ನೂ 2 ಸರಿ ಆಗುತ್ತೆ, 2 ಸರಿ ಮಾಡಿ ಇಟ್ಕೊಳ್ಳೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ ನೀವು ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಆಲ್ ಅಂತ ಕೊಡಿ. ನಾವು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸರ್ಚ್ ಮಾಡೋ ಅಗತ್ಯ ಇರೋ. ನೋಡಿ, 4 ಉಂಡೆ ಬಂದಿದೆ. ಈ ಥರ ಎಲ್ಲನೂ ಮಿಕ್ಸ್ ಮಾಡಿ ಒಂದೇ ಉಂಡೆ ಮಾಡಿ ಇಟ್ಕೊಳ್ಳೋಣ. ನೀವು ಅದಕ್ಕೆ ಸಪ್ರೇಟ್ ಆಗಿ ಇಟ್ಕೊಳ್ಳೋದು ಅಥವಾ ಸಪ್ರೇಟ್ ಮಾಡೋದು, ಇನ್ನೊಂದು ಪಾತ್ರೆ ಮಾಡೋದಂತ ಏನಿಲ್ಲ. ಅದೇ ಪಾತ್ರೆಯಲ್ಲಿ ಬೆಣ್ಣೆನ ತೊಳೆದು ನೀರೆಲ್ಲನೂ ಸೋಸಿ ಈ ಥರ ಲೋ ಫ್ಲೇಮಲ್ಲಿ ಗ್ಯಾಸ್ ಮೇಲೆ ಇಟ್ಟು ಕುದಿಯೋಕ್ಕೆ ಸ್ಟಾರ್ಟ್ ಮಾಡಿ. ನೋಡಿ, ಇದು ಕುದೀತಾ ಹೋಗುತ್ತೆ. ನೊರೆ ಸ್ಟಾರ್ಟಿಂಗ್ ಏನು ಬರುತ್ತೆ, ಈ ನೊರೆ ಎಲ್ಲ ಚೇಂಜ್ ಆಗಿ ಬೇರೆ ಥರನೇ ನೊರೆ ಬರಬೇಕು, ಬಬಲ್ ಥರ. ಅವಾಗೇ ತುಪ್ಪ. ತುಂಬಾ ಯೂಟ್ಯೂಬಲ್ಲಿ ನಾನು ಕೂಡ ಈ ವಿಡಿಯೋ ನೋಡಿದ್ದೆ. ಬಟ್ ಇನ್ನು ಈ ಮೂಮೆಂಟಲ್ಲಿ ಇರುತ್ತೆ, ಇನ್ನು ವೈಟ್ ನೊರೆನೇ ಇರುತ್ತೆ. ಅವಾಗೇ ಸೋಸ್ಬಿಡ್ತಾರೆ. ಅದು ತುಂಬ ದಿನ ಸ್ಟೋರ್ ಮಾಡೋಕ್ಕಾಗಲ್ಲ. ಅವರೆಲ್ಲ ಫ್ರಿಡ್ಜಲ್ಲಿ ಮಾತ್ರ ಇಡ್ತಾ ಇರ್ತಾರೆ, ಹೊರಗಡೆ ಇಡಲ್ಲ. ಈ ವೈಟ್ ನೊರೆ ಏನಿದೆ ಎಲ್ಲನೂ ಹೋಗಿ ಬೇರೆ ಥರ ನೊರೆನೇ ಬರಬೇಕು. ನಾನು ತೋರಿಸ್ತೀನಿ ಬೇರೆ ಥರ ಅಂದರೆ ಯಾವ ಥರ ಅಂತ. ನೋಡಿ, ಈ ಥರ ಬರಬೇಕದು. ಬಬಲ್ ವೈಟ್ ಹೋಗ್ಬೇಕು, ಇನ್ನು ಸುತ್ತ ಹೋಗಿ ಮೇಲೆ ಬಬಲ್ ಬರಬೇಕು. ಅವಾಗ ತುಂಬಾ ಚೆನ್ನಾಗಿರುತ್ತೆ, ತುಂಬ ಘಮ್ ಅನ್ನುತ್ತೆ. ನೀವು ಈ ಮೂಮೆಂಟಲ್ಲಿ, ಎಂಡ್ ಮೂಮೆಂಟಲ್ಲಿ ಕರಿಬೇವು, ಯಾಲಕ್ಕಿ, ಮೆಂತ್ಯ ಅಥವಾ ವೀಳ್ಯದೆಲೆ ಅದೆಲ್ಲ ಹಾಕೋದು. ಬೇರೆ ಎಕ್ಸ್ಪ್ಲನೇಷನ್ ಕೊಡ್ತಾರೆ, ಸ್ಮೆಲ್ಗೋಸ್ಕರ, ಓನ್ಲಿ ಸ್ಮೆಲ್ಗೋಸ್ಕರ. ನಿಮ್ಗೆ ಇಷ್ಟ ಇದ್ದರೆ ಹಾಕ್ಬೋದು, ಇಲ್ಲಾಂದರೆ ಬಿಡ್ಬೋದು. ನಿಮ್ಮ ಮನೇಲಿ ಏನು ಅವೈಲಬಲ್ ಇದೆ ಅದನ್ನು ಮಾತ್ರ ಹಾಕಿ. ತುಪ್ಪ ಎಲ್ಲ ನೀಟಾಗಿದೆ, ಇಷ್ಟೊಂದು ಮರಳಾಗಿದೆ ನೋಡಿ. ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆ್ಯಂಡ್ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಇದೇ ಥರ ನಮ್ಮ ಚಾನಲ್ ನೋಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.